ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ನಡೆಯುತ್ತಾ ಷಡ್ಯಂತ್ರಕ್ಕೆ ಹೆದರಲ್ಲ ಬೆದರಲ್ಲ ಅಂದ ವಿನಯ್ ಕುಲಕರ್ಣಿ. ಷಡ್ಯಂತ್ರ ನಡೆಸಿದವರ ವಿರುದ್ಧ ದಾಖಲಾಯಿತು ಎಫ್ಐಆರ್. ಹೌದು, ಮಾಸ್ ಲೀಡರ್ ಅಂತಾನೆ ಕರೆಸಿಕೊಳ್ಳುವ ಸ್ಟ್ರೇಟ್ ಫಾರ್ವರ್ಡ್ ಶಾಸಕ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಮತ್ತೊಂದು ಷಡ್ಯಂತ್ರ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಕಳೆದ 2 ದಿನಗಳಿಂದ ಅವರ ಮೇಲೆ ಬಂದಿರೋ ಆರೋಪ, ಆ ಆರೋಪದ ಹಿಂದೆ ಇರುವವರು ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಸ್ವತಃ ವಿನಯ್ ಕುಲಕರ್ಣಿ ಅವರೇ ಹೇಳಿದ್ದಾರೆ. ಕೇಳಿ. ನಿಮ್ಮ ವಿರುದ್ಧ ಸಂತ್ರಸ್ತೆಯೊಬ್ಬರು ದೂರು ಕೊಡ್ಲಿಕ್ಕೆ ನೀವು ರೇಪ್ ಮಾಡಿದ್ರಿ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಏನು ವಿಚಾರ, ಏನು ಪ್ರಕರಣ? ನಾನು ಅವ್ರನ್ನ ಟಚ್ ಮಾಡಿದ್ರು ಕೂಡ ನನ್ನ ತಾಯಿನ ಟಚ್ ಮಾಡ್ದಂಗೆ. ನಿಮ್ಗೆ ಇಷ್ಟ ಒಂದು ನನ್ನ ಅವಳು ಅಕಸ್ಮಾತ್ ಅವನ್ನೇ ಟಚ್ ಮಾಡಿ ಇದು ಮಾಡಿದ್ರು ನನ್ನ ತಾಯಿನ ಟಚ್ ಮಾಡ್ದಂಗೆ. ಯಾಕಂದ್ರೆ ಈ ವಿಚಾರ ಐತಲ್ಲ, ಇದು ಜಸ್ಟ್ ಒಂದು ವೀಡಿಯೋ ಕಾಲ್ ಮಾಡಿದ್ದು. ಒಂದು 2-3 ಸಲ ಯಾವಾಗ ವೀಡಿಯೋ ಕಾಲ್ ಮಾಡಿದ್ದು ನಂಗೆ ಅಷ್ಟು ಅವರು. ಆ ವೀಡಿಯೋ ಕಾಲ್ ಇಟ್ಕೊಂಡು ಈ ಥರ ಎಲ್ಲ ತೋರಿಸೋಂಥದ್ದು ಇದು ಸತ್ಯಕ್ಕೆ ದೂರ ಹೋದಂಥದ್ದು. ಯಾಕಂದರೆ ಯಾವತ್ತು ನಾನು ಕೂಡ ಇಷ್ಟು ವರ್ಷ ನಾನು ರಾಜಕಾರಣ ಜೀವನದಲ್ಲಿ ಬದುಕಿದ್ದೀನಿ. ರಾಜಕಾರಣ ಜೀವನದಲ್ಲಿ ಕೆಲವು ಮಂದಿ ಹಿಂದಿನಿಂದ ಇಂಥ ಕೆಲಸ ಮಾಡಿಸೋಂಥ ಸಹಜ. ಯಾಕಂದರೆ ಇವತ್ತು ಹಲವಾರು ಬದಲಾವಣೆಗಳಾಗೋದ್ರಿಂದ, ಆಮೇಲೆ ನನ್ನ ಕೇಸ್ ಕೂಡ ನಡೆಯೋದ್ರಿಂದ, ಯಾಕಂದ್ರೆ ನನ್ನ ಕೇಸ್ ಕೂಡ ಇವತ್ತು ಟ್ರಯಲ್ ನಡೆದಿದೆ. ಟ್ರಯಲ್ ನಡೆದ ಟೈಮ್ ಅದ್ರ ಮ್ಯಾಗ ಸಾಕ್ಷಿ ಮ್ಯಾಗ ಕೂಡ ಇವೆಲ್ಲ ಇಂಪ್ಯಾಕ್ಟ್ ಮಾಡೋಕ್ಕೆ ಇವೆಲ್ಲ ವಿಚಾರಗಳು ಇಟ್ಕೊಂಡು ಇಂಥ ಕೆಲಸಗಳು ಮಾಡಿಸೋಂಥದ್ದು ಇಲ್ಲ. ಇವೆಲ್ಲ ಒಂದು ದೊಡ್ಡ ಷಡ್ಯಂತರ. ಯಾಕಂದ್ರೆ ನಾನಂತರೂ ಈ ವಿಚಾರದಲ್ಲಿ ಆಮ್ಯಾಗ ಅವ್ರ ಬಗ್ಗೆ ತಾವು ಹಿಂದೆ ಚರ್ಚೆ ನಿಮಗೆಲ್ಲ ಗುರ್ತಾಗತ್ತೆ. ನೀವು ನೋಡ್ರಿ ಯಾರು ಏನು ಎಲ್ಲ. ಬಿಜೆಪಿ ಶಾಸಕನ ಮೇಲೆ ಇಂಥದ್ದೇ ಆರೋಪ ಬಂದಾಗ ಕಾಂಗ್ರೆಸ್ ಅವರು ಉದ್ದುದ್ದ ಭಾಷಣ ಮಾಡಿದ್ರು, ನಿಮ್ಮ ಪಕ್ಷದ ಅಧ್ಯಕ್ಷರು ಸೇರಿಕೊಂಡು ಎಲ್ಲರೂ ಇದೇ ತರ ಕೇಸ್ ಬಂದಾಗ. ಈಗ ನಿಮ್ಮ ಪಕ್ಷದ ಶಾಸಕರ ಬಗ್ಗೆ ಬಂದಾಗ ಇದು ಷಡ್ಯಂತ್ರ ಅನ್ನೋದು ಎಷ್ಟು ಸರಿ? ಅದ್ರ ನಂದು ಏನೈತಿ ನೀವು ನೋಡಿರಲ್ಲ. ನಿನ್ನೆ ಮಾತಷ್ಟ ದೊಡ್ಡ ಇರ್ಬೋದು, ರಾಕೇಶ್ ಶೆಟ್ಟರ್ ದೊಡ್ಡ ಮಾತಾಡಿರ್ಬೋದು ಕರೆ, ಬಟ್ ಆ ವಿಚಾರದಲ್ಲಿ ಏನೈತೆ ನಂದು? ಅಲ್ಲ, ಆರೋಪ ಮಾಡಿಸ್ತಾರ್ರಿ, ಮಾಡಿಸ್ತಾರೆ. ನಾ ಅಂತರೂ ಹೋಗಿಲ್ಲ, ನಾನು ಎಲ್ಲಿ ಹೋಗಿಲ್ಲ. ಇವೆಲ್ಲ ಮಾಡುವಂಥ ಸತ್ಯಕ್ಕೆ ದೂರ ಅಂತ ಮಾತು. ಅದಕ್ಕೆ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ನಾನು ಕಂಪ್ಲೇಂಟ್ ನಾನು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೇನೆ. ಕಂಪ್ಲೇಂಟ್ ನಿನ್ನೆ ಲಾಂಚ್ ಆಗೈತಿ. ಪೊಲೀಸ್ ತನಿಖೆ ಆಗಲಿ, ತನಿಖೆ ಏನಾಗುತ್ತೆ ಆಗಲಿ. ಸಿಎಂ ಅವ್ರು ಕೇಳಿದ್ರೆ ಅಷ್ಟೇ ಇಲ್ಲ ನೋಡ್ರಿ, ನಾ ಅದನ್ನ ಈಗ ತನಿಖೆ ಆಗಲಿ. ತನಿಖೆ ಅಂದ್ರೆ ಸತ್ಯಾಸತ್ಯತೆ ಹೊರಗೆ ಬಂದ ಬರ್ತಲ್ಲ. ಯಾಕೆ ಅದಕ್ಕೇನ ಯಾವ ವಿಚಾರ ಸಂಪರ್ಕ ಮಾಡಿದ್ರು ಸರ್? ನೋಡಿ, ಅವಳೊಬ್ರು ರೈತ ಸಂಘ ಮುಖಂಡರು ಅಂತ ಬರ್ತಿದ್ರು. ಹಲವಾರು ಮಂದಿ ರೈತರು ಕರ್ಕೊಂಡ್ ಬರ್ತಿದ್ರು. ಮಂಜುಳಾ ಪೂಜಾರ್ ಅಂತೇಳಿ ಸಾಕಷ್ಟು ಜನ ಕರ್ಕೊಂಡ್ ಬರ್ತಿದ್ರು. ನನ್ನ ಕಡೆ ಏನೋ ರೈತರು ಸಹಾಯ ನಾ ಸಹಾಯ ಮಾಡ್ತಿದ್ದೆ. ಅದೇ ಒಂದಿದ್ರ ಮ್ಯಾಗ ಇಟ್ಕೊಂಡು ವಿಡಿಯೋ ಕಾಲ್ ಮಾಡೋದು, ಆ ಥರ ಸ್ಟಾರ್ಟ್ ಆಗೋದು. ಆಮೇಲೆ ಏನೋ ನಾನು ವಾಟ್ಸಪ್ಗೆ ಏನು ಹಾಕ್ತಿರ್ತಾರಲ್ವ ನೀವು ರೀಲ್ ಅಂಥವು ಹಾಕೋದು, ಅಂಥವೆಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಗ ಅವಾಗ ನಾನು ನಿಮ್ಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. 3 ವರ್ಷದಿಂದ ಅಕ್ಕಿದ್ದು ನನ್ನ ಒಂದು ಫೋನ್ ಟ್ರಾನ್ಸಾಕ್ಷನ್ ಇಲ್ಲ, ಒಂದು ಕಾಲ್ ಇಲ್ಲ. 3.5 years ಬ್ಯಾಕ್ ಮಾಡಿದಂಥ ಒಂದು ವೀಡಿಯೋ ಕಾಲು. ಆ ವೀಡಿಯೋ ಕಾಲ್ ಮ್ಯಾಗ ಇಂಥವೆಲ್ಲ ಆಪಾದನೆಗಳು ಕೊಡ್ತಾರಂದ್ರೆ ಆಶ್ಚರ್ಯ ಆಕತ್ತೆ. ರಾಜಕಾರಣ ನಾವು ಹೆಂಗೆ ಬದುಕಬೇಕು, ಜನರಿಗೆ ಹೆಂಗೆ ಮಕ್ಕ ತೋರಿಸ್ಬೇಕು, ಇವೆಲ್ಲ ದೊಡ್ಡ ಇಂಥ ನಡೆಯೋದು ಷಡ್ಯಂತ್ರ. ಆ ಥರ ಅನ್ನಕತ್ತಿಲ್ಲ. ಆ ಥರ ನಾನು ಏನಾರು ಇತ್ತು ಅಂದರೆ ನಾವು ಒಪ್ಕೊಂತಿದ್ದೆ. ನೋಡಿ, ಇನ್ನೊಂದು ವಾರ ಹೋದ್ರೆ ತನಿಖೆ ಆಗುತ್ತೆ. ತನಿಖೆ ಆದಾಗ ಎಲ್ಲ ಸಿಗ್ತಾವೆ. ಆಡಿಯೋ ಅಲ್ಲವು, ಅದೇ ನಾ ಫೋನ್ಯಾಗ ಮಾತಾಡಿದ್ದ ಅಷ್ಟೇ. ಅದು ಆಡಿಯೋ ಆ ಫೋನ್ಯಾಗ ಮಾತಾಡಿದ್ದ ಇಂಪಾಸಿಬಲ್. ಯಾಕೆ ತೋರಿಸ್ಲಿಲ್ಲ? ಅದನ್ನು ತೋರಿಸ್ಬಿಡ್ಲಿ. ಮತ್ತೆ ಇನ್ನೇನೈತಿ? ಇಷ್ಟ ತೋರಿಸಿದ್ ಇನ್ನೇನೈತಿ? ಅದನ್ನ ಯಾಕೆ ತೋರಿಸ್ಬಾರ್ದು? ಇಷ್ಟ ತೋರಿಸಿ ಅದನ್ನು ತೋರಿಸ್ಬೇಕು. ಸುಮ್ಮನೆ ಸಿಎಂ ಪಾಪ ಏನು ಕೇಳಿಲ್ಲ. ಅವ್ರ ಕೇಸ್ ಆಗಿದ್ದ ಕೇಸ್ ಮಾಡ್ಕೊಂತಿದ್ರು ಅಷ್ಟೇ. ಯಾರಿಗಾದ್ರೂ ಇಷ್ಟ ಆಗ್ಬೇಕಲ್ಲ, ನಾ ಕೇಸ್ ಮಾಡಿದ್ದೆ, ತನಿಖೆ ಆಗಲಿ. ಶಾಸಕ ವಿನಯ್ ಕುಲಕರ್ಣಿ ತಮ್ಮ ವಿಡಿಯೋ ಹಾಗೂ ಮೊಬೈಲ್ ಸಂಭಾಷಣೆ ಪ್ರಸಾರ ಮಾಡಲು ಷಡ್ಯಂತ್ರ ರೂಪಿಸಿದ್ದಾರೆ ಎಂದು ಶಾಸಕ ವಿನಯ್ ಕುಲಕರ್ಣಿ ಮಂಜುಳಾ ಪೂಜಾರ್ ಹಾಗೂ ಖಾಸಗಿ ವಾಹಿನಿ ವಿರುದ್ಧ ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಮಂಜುಳಾ ಪೂಜಾರ್ 2 ವರ್ಷಗಳ ಹಿಂದೆ ರೈತ ಹೋರಾಟಗಾರ್ತಿ ಎಂದು ಹೇಳಿಕೊಂಡು ಫೋನ್ ಕರೆ ಮಾಡಿದ್ಲು. ನಂತರ ಅವಳ ವಿರುದ್ಧ ಖಾಸಗಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾದ ನಂತರ ಆಕೆ ಜೊತೆ ಎಂದೂ ಕೂಡ ಮಾತಾಡಿಲ್ಲ ಎಂದು ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಅಲ್ಲದೆ ನಾನು ಅವಳನ್ನ ಟಚ್ ಮಾಡಿದ್ರೆ ನನ್ನ ತಾಯಿ ಟಚ್ ಮಾಡಿದಂತೆ, ಯಾವಾಗೋ ಒಂದು ಸಲ ವಿಡಿಯೋ ಕಾಲ್ ಮಾಡಿದನ್ನ ಈಗ ಅದನ್ನ ತಿರುಚಿ ಹೀಗೆ ಮಾಡ್ತಾ ಇದ್ದಾರೆ. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಈ ನಡುವೆ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಬೆಂಗಳೂರು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಅವಳು ಕೂಡ ದೂರು ಕೊಟ್ಟಿದ್ದಾಳೆ.